ಇವಾಗ ಕಾಸ್ಟ್ಯೂಮ್ ನೋಡ್ಕೊಂಡು ಬರೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಒಂದು ರೀಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಂತೂ ನನ್ನ ಚಿಕ್ಕ ಮಗು ಥರ ಹಾಯ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಸಿಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವಿಡಿಯೋ ಮಾಡೋ ಕಾರಣ ಏನಂದರೆ, ಇವತ್ತು ನಮ್ಮ ಅಕ್ಕನಿಗೆ ಮೇಕಪ್ ಶೂಟ್ ಇತ್ತು ನೆಕ್ಸ್ಟ್ ವೀಕಲ್ಲಿ. ಹಾಗಾಗಿ ನಾವು ಕಾಸ್ಟ್ಯೂಮ್ ಚಾಯ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನದೇ ಕಾಸ್ಟ್ಯೂಮ್ ನೋಡಬೇಕಾದ್ರೆ ಫುಲ್ ಲೂಸ್ ಇತ್ತು, ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಫಸ್ಟೇ ಇವಾಗ ಕಾಸ್ಟ್ಯೂಮ್ ನೋಡ್ಕೊಂಡು ಬರೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಹಂಗೆ ಬರಬೇಕಾದ್ರೆ ಸಿಟಿಲಿ ನಾವು ಶಾಪಿಂಗ್ ಮಾಡಬೇಕು, ಸೊ ವಿಡಿಯೋ ಮಾಡ್ತೀವಿ. ಇವಾಗ ಕುವೆಂಪು ನಗರದಲ್ಲಿ ಇದ್ದೀವಿ. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು, ಕ್ಯಾಬ್ ಮಾಡೋದ ಅಂತ ಅಂದ್ಕೊಂಡು. ಇವೆಲ್ಲೇ ಹತ್ರ ಅಲ್ಲ ಇರೋದು, ಸೊ ಆಗ ಕ್ಯಾಬ್ ಮಾಡೋದು ಬೇಡ, ನೆಡ್ಕೊಂಡೇ ಹೋಗೋದ ಅಂತ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇವತ್ತು ಇವ್ರಿಗೇನೆ ಕಾಸ್ಟ್ಯೂಮ್ ನಾವು ನೋಡಕ್ ಹೋಗ್ತಾ ಇರೋದು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಇವ್ರಿಗೇನೆ ಕಾಸ್ಟ್ಯೂಮ್ ನೋಡಕ್ ಹೋಗ್ತಾ ಇರೋದು. ಸೊ ನೆಕ್ಸ್ಟ್ ವೀಕೆಲ್ಲ ಈ ವೀಕಲ್ಲೇ ಮೇಕಪ್ ಇದೆ. ಹಾಗಾಗಿ ಕಾಸ್ಟ್ಯೂಮ್ ಸ್ವಲ್ಪ ನಮಗೆ ಲೂಸ್ ಆಗುತ್ತೆ, ಟೈಟ್ ಆಗುತ್ತೆ, ಆ ಥರ ಆಗುತ್ತಲ್ಲ. ಸೊ ಹಾಗಾಗಿ ಫಸ್ಟೇ ನಾವು ಕಾಸ್ಟ್ಯೂಮ್ ಜ್ಯುವೆಲರಿ ಎಲ್ಲ ನೋಡಕ್ ಹೋಗ್ತಾ ಇದ್ದೀವಿ. ಇವ್ರಿಗೇನೆ ಏನಾದ್ರು ಮಾತಾಡಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಂದು ಫಸ್ಟ್ ಮೇಕಪ್ ಶೂಟ್ ನಡೀತಿರೋದು. ಅದಕ್ಕೆ ಕಾಸ್ಟ್ಯೂಮ್ ಜ್ಯುವೆಲರೀಸ್ ಎಲ್ಲ ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಬನ್ನಿ, ನೆಕ್ಸ್ಟ್ ಅಲ್ಲಿ ಮೀಟ್ ಆಗೋಣ. ಇವಾಗ ಮೇಕಪ್ ಅಕಾಡೆಮಿ ಹತ್ರನೇ ಒಳಗಡೆನೆ ಇದ್ದೀವಿ. ಇದೇ ತೋರಿಸ್ತಾ ಇದ್ದೀವಿ. ಇವಾಗ ಜಸ್ಟ್ ರೀಲ್ಸ್ ಮಾಡಿ ಅಂತ ಹೇಳಿದ್ದಾರೆ, ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾನು ಮತ್ತೆ ಅಕ್ಕ. ನೋಡಿ ನನ್ನ ಲಾಗಲ್ಲಿ ಅವ್ರು ಮಾತಾಡೋದೇ ಇಲ್ಲ. ಚಾನೆಲ್ ಬೇರೆ ಕ್ರಿಯೇಟ್ ಮಾಡಿದ್ದಾರೆ, ಆದ್ರೂ ಮಾತಾಡ್ತಿಲ್ಲ. ಅವ್ರ ಚಾನೆಲಲ್ಲಿ ನಾನು ಮಾತಾಡಲ್ಲ. ನೋಡಿ, ಬರ್ಲಿ ಬರ್ತಾರೆ. ಇಲ್ಲ, ಇವಾಗ ಜಸ್ಟ್ 2 ರೀಲ್ಸ್ ಮಾಡಬೇಕು. ಸೊ ಹಾಗಾಗಿ ಜಸ್ಟ್ ಮೇಕಪ್ ಮಾಡಿದ್ದಾರೆ. ಇವಾಗ ಜಸ್ಟ್ ಟಚ್ ಅಪ್ ಏನೋ ಮಾಡಿದ್ದಾರೆ. ಇವಾಗ ನಾನು ಮತ್ತು ಛಾಯಾ ಅಕ್ಕ ರೀಲ್ಸ್ ಮಾಡ್ತಾ ಇದ್ದು. ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಬಂತು. ಚೆನ್ನಾಗೂ ಕೂಡ ರೀಲ್ಸ್ ಎಲ್ಲ ಮಾಡಿದ್ದೀವಿ ನಾವು. ತುಂಬಾ ಖುಷಿ ಆಯಿತು ಅವತ್ತಿನ ದಿನ ನಮಗೆ. ನಾನು ರೀಲ್ಸ್ ಇದ್ರಲ್ಲಿ ಅಪ್ಲೋಡ್ ಮಾಡಲ್ಲ, ಯಾಕಂದರೆ ಕಾಪಿರೈಟ್ ಪ್ರಾಬ್ಲಮ್ ಬರುತ್ತಲ್ಲ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ರೆ. ಸೊ ಹಾಗಾಗಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ಸಲ್ಲಿ ನೋಡಿ. ಗೈಸ್, ಒಂದು ರೀಲ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಎಲ್ಲೂ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಇಲ್ಲೇ ಹೇಗೆ ಇದ್ರು ಬಂದಿದ್ದೀವಲ್ಲ, ಜ್ಯುವೆಲರೀಸು ಮತ್ತು ಕಾಸ್ಟ್ಯೂಮ್ ಕೂಡ ಸೆಲೆಕ್ಟ್ ಆಯಿತು. ಬಟ್ ನಾವು ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಕೂಡ ಮಾಡೋದಕ್ಕಾಗಲಿಲ್ಲ. ಗೈಸ್, ಇವಾಗ ಲೊಕೇಶನ್ ತೋರಿಸ್ತೀವಿ, ಓಕೆನಾ? ನೀವೇನಾದರೂ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ನೋಡಿ, ಬೆಸ್ಟ್ ಅಕಾಡೆಮಿ. ಲೊಕೇಶನ್ ಶೇರ್ ಮಾಡಿ. ನಾನು ನಿಮ್ಮ ಮೇಕಪ್ ಆರ್ಟಿಸ್ಟ್ ಶಿಲ್ಪ ಮಾತಾಡ್ತಾ ಇದ್ದೀನಿ. ನಮ್ಮ ಸ್ಟುಡಿಯೋ ಬಂದು ಕುವೆಂಪು ನಗರ ಪೂಜಾ ಬೇಕರಿ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿದೆ. ನಮ್ಮ 4th ಬ್ಯಾಚ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 5th ಬ್ಯಾಚ್ ಮಾರ್ಚ್ 25ಗೆ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೂ ಕೂಡ ಮೇಕಪ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ, ನೀವು ಕೂಡ ಈ ಫೀಲ್ಡ್ಗೆ ಬರೋಕೆ ಇಂಟ್ರೆಸ್ಟ್ ಇದ್ದಲ್ಲಿ ಶಿಲ್ಪಾ ಮೇಕಪ್ ಸ್ಟುಡಿಯೋ ಅಕಾಡೆಮಿಗೆ ವಿಸಿಟ್ ಮಾಡಿ. ಗೈಸ್, ಇವಾಗ ರೀಲ್ಸ್ ಎಲ್ಲ ಮಾಡಿದ್ರು ಮೇಕಪ್ ಅಕಾಡೆಮಿಯಲ್ಲಿ. ಇವಾಗ ಸಿಟಿ ಹೋಯ್ತಾ ಇದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡಬೇಕು. ಹಬ್ಬಕ್ಕೆ ಬಟ್ಟೆ ತಗೊಂಡಿದ್ದ ನಾನು ಮತ್ತೆ ಅಕ್ಕ ಇವಾಗ ಹೋಗ್ತಾ ಇದ್ದೀವಿ ನಗರದಿಂದ ಮೈಸೂರಿಗೆ. ನಮ್ಮ ಅಕ್ಕ ಅಂತೂ ನನ್ನ ಚಿಕ್ಕ ಮಗು ಥರ ಎಲ್ಲೋದ್ರೂ ಕೂಡ ರೋಡ್ ದಾಟಬೇಕಾದ್ರೂ ಕೂಡ ಕೈ ಇಟ್ಕೊಂಡಿದ್ರು. ಮತ್ತು ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಜನ ಎಲ್ಲ ಇದ್ದರು, ಅಲ್ಲೂ ಕೂಡ ಅಷ್ಟೇ ಕೈ ಇಟ್ಕೊಂಡೇ ಬಂದರು. ನನ್ನ ಕೈ ಅಂತೂ ಎಲ್ಲೂ ಬಿಡಲೇ ಇಲ್ಲ ಅವರು. ಗಾಯ್ಸ್, ಶಾಪಿಂಗ್ ಮಾಡೋ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಮತ್ತು ನಮಗೆ ಟೈಮ್ ಕೂಡ ಆಗೋಗಿತ್ತು. ಬಸ್ ಸಿಗುತ್ತೋ ಇಲ್ವೋ ಅನ್ನೋ ಇದರಲ್ಲಿ ಬೇಗ ಶಾಪಿಂಗ್ ಮಾಡ್ಕೊಂಡು ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನು ಬಸ್ ಓಡಬೇಕಿತ್ತು ಅಷ್ಟೇ. ಬಸ್ಸು ನಾವು ಹತ್ತಿರೋ ಬಸ್ಸೇ ಫಸ್ಟಲ್ಲಿತ್ತು. ನೆಕ್ಸ್ಟು ಹಿಂದೆ ಒಂದು ಬಸ್ ಬಂತು. ಆವಾಗ ಅಕ್ಕ ಅದೇ ಬೇಗ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾವು ಆ ಬಸ್ಗೆ ಹೋಗೋದು. ತಿರ್ಗಾ ಆ ಬಸ್ಸಲ್ಲಿರೋ ಕಂಡಕ್ಟ್ರು ಮತ್ತು ಡ್ರೈವರ್ ಎಲ್ಲ ಇಳಿದು ಕೆಳಗಡೆ ಹೋದ್ರು. ತಿರ್ಗಾ ನಾವು ಫಸ್ಟ್ ಹತ್ತಿದ್ವಲ್ಲ ಬಸ್ಸು, ಅದೇ ಫಸ್ಟು ಹೋಗ್ಬಿಡ್ತು. ನಮಗಂತೂ ತುಂಬಾ ಬೇಜಾರಾಯಿತು ಗಾಯ್ಸ್. ಫಸ್ಟ್ ಬಸ್ಸಿಂದ ಯಾಕಾದರೂ ಇಳಿದ್ವೋ ಅನಿಸ್ಬಿಟ್ಟಿತ್ತು, ಯಾಕಂದರೆ ಈ ಬಸ್ ತುಂಬಾ ಲೇಟಾಗೋಯಿತು ನಮಗೆ. ಹೇಳ್ಬೇಕಾದ್ರೆ ನಾವು ಬೇಗ ಮನೆಗೆ ಹೋಗ್ಬೇಕಿತ್ತು. ನಾವು ಶಾಪಿಂಗ್ ಮಾಡ್ತಾ ಇದ್ದು ಸಿಟಿಲಿ, ಹಾಗಾಗಿ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಾಸ್ಟ್ಯೂಮ್ ಕೂಡ ತೋರಿಸ್ತೀನಿ ಅಂತ ಹೇಳಿದೆ, ಅದು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಂಗೆ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್. ಟೇಕ್ ಕೇರ್.